ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ನಾನು ರಶ್ಮಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಮ್ಮ ಹೈಸ್ಕೂಲಲ್ಲಿ ಜಾನಪದ ಸಂಭ್ರಮ ಕಾರ್ಯಕ್ರಮ ಇದೆ. ನಾನು ಓದಿರೋ ಹೈಸ್ಕೂಲು ಇದೇ, ನಮ್ಮ ಸರ್ಕಾರಿ ಪ್ರೌಢಶಾಲೆ ಮಸಗಲ್ಲಿ. ಈ ಫಂಕ್ಷನ್ಗೆ ನನ್ನ ಫ್ರೆಂಡ್ ರಕ್ಷು ಬಂದಿದ್ಲು. ನಾವು ಪ್ರೈಮರಿಯಿಂದ ಸೆಕೆಂಡ್ PU ತನಕ ಜೊತೆಗೆ ಓದಿದ್ವಿ. ನಾವಿಬ್ಬರು ನಮ್ಮ ಸ್ಕೂಲ್ನ ಒಂದು ಸುತ್ತು ರೌಂಡ್ ಹಾಕ್ತಾ ಹಳೆ ನೆನಪನ್ನು ನೆನೆಸ್ಕೊಳ್ತಾ ಒಂದಿಷ್ಟು ಹರಟೆ ಮಾತುಕತೆ ನಡೆಸ್ತಾ ನಾವು ಓದ್ಬೇಕಾರೆ ಇದ್ದ ಎಲ್ಲ ಟೀಚರ್ಸ್ನ ನೆನ್ಪು ಮಾಡ್ಕೊಳ್ತಾ, ಕನ್ನಡ ಮ್ಯಾಮು ವಸಂತಿ ಮ್ಯಾಮ್ ಆಗಿದ್ದರು, ಇಂಗ್ಲೀಷು DK ಸರ್ ತಗೋತಾ ಇದ್ದರು, ಹಿಂದಿ ಮಿಸ್ಸು ಸುಷ್ಮಾ ಮ್ಯಾಮ್ ಆಗಿದ್ದರು, ಹಾಗೆ ಸೋಷಿಯಲ್ನ ನಾಗರಾಜ್ ಸರು, ಸೈನ್ಸ್ನ ನಾಗೇಂದ್ರಪ್ಪ ಸರು, ಮ್ಯಾಥ್ಸ್ನ DMD ಸರು, ಹಾಗೆ ನಮಗೆ P ಸರ್ ಆಗಿದ್ದು ನಮ್ಮ ಮಂಜು ಸರು, ಹಾಗೆ ಬಾಲಾಜಿ ಸರು ಇದ್ದರು. ಇವರೆಲ್ಲ ಇದ್ದರು. ಬಟ್ ಇವಾಗ ನಮ್ಮ ಕನ್ನಡ ಮ್ಯಾಮ್ ಮಾತ್ರ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲ ಸರ್ಸು ಬೇರೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಸ್ಕೂಲ್ ಲೈಫ್ ಎಷ್ಟು ಚೆಂದ ಅಲ್ವಾ. ನಾನು ನನ್ನ ಸ್ಕೂಲ್ಗೆ ನಮ್ಮ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂದರೆ ನನ್ನ 10% ನನಗೆ ನಮ್ಮೂರಲ್ಲೇ ಜಾಬ್ ಆಯಿತು. ಡಿಗ್ರಿ ಮುಗಿಸಿ ಯಾವುದೋ ಬೇರೆ ಊರಲ್ಲಿ ಎಲ್ಲೋ ಮನೆಯಿಂದ ದೂರ ಇದ್ದು ವರ್ಕ್ ಮಾಡೋದಕ್ಕಿಂತ ನನ್ನ ಪರ್ಸೆಂಟೇಜಿಂದ ನಮ್ಮೂರಲ್ಲೇ ವರ್ಕ್ ಮಾಡೋ ಒಂದು ಚಾನ್ಸ್ ಸಿಕ್ತು. ಕನ್ನಡ ಮ್ಯಾಮ್ ಮಾಡ್ತಾಯಿದ್ದ ಸಪೋರ್ಟು, ಹಿಂದಿ ಮ್ಯಾಮ್ 100% ಹಿಂದಿಲಿ ತೆಗಿಲೇಬೇಕು ಅಂತ ಮಾಡಿಸ್ತಾ ಇದ್ದ ಪ್ರಾಕ್ಟೀಸು, ಇಂಗ್ಲೀಷ್ ಸರ್ ಪಾಠ, ಸೋಷಿಯಲ್ ಸರು ನಮ್ಮ ಕ್ಲಾಸ್ಮೇಟ್ ಮಧ್ಯೆ ಹೆಚ್ಚು ಕಾಂಪಿಟೇಷನ್ ಬರೋ ರೀತಿ ಮಾಡ್ತಾಯಿದ್ದ ಎಲ್ಲ ಟ್ರಿಕ್ಸು. ನಮ್ಮ ಸೈನ್ಸರ್ ಅಂತೂ ಎಕ್ಸಾಮ್ ಟೈಮಲ್ಲಿ ಎಲ್ಲ ನೋಟ್ಸ್ನೂ ಅವರಿಗೆ ಒಪ್ಸೋ ತನಕ ಬಿಡ್ತಾ ಇರಲಿಲ್ಲ. ಯಾವ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ನಮಗೆ ಬಂದಮೇಲೆ ನಮ್ಮ ಸರ್ಗೆ ಹೋಗಿ ಒಪ್ಪಿಸ್ಬೇಕಿತ್ತು. ಸರ್ ಒಂದು ಕ್ವಶನ್ ಕೇಳಿ ಅದಕ್ಕೆ ಆನ್ಸರ್ ಮಾಡಿದರೆ ಲಾಸ್ಟಿಗೆ ಒಂದು ಮಾತು ಹೇಳ್ತಿದ್ರು, ಅನ್ನ ಬೆಂದಿದೆಯೋ ಇಲ್ವೋ ನೋಡೋಕ್ಕೆ ಜಸ್ಟ್ ಒಂದು ಅಕ್ಕಿ ನೋಡಿದರೆ ಸಾಕು, ಎಲ್ಲ ಅಕ್ಕಿನೂ ನೋಡೋ ಅವಶ್ಯಕತೆ ಇಲ್ಲ ಅಂತ. ಅಂದರೆ ನಾವು ಎಲ್ಲ ಕಲ್ತಿದ್ದೀವಿ, ಒಂದು ಕ್ವಶನ್ಗೆ ಆನ್ಸರ್ ಮಾಡಿದರೆ ಎಲ್ಲದಕ್ಕೂ ಕಲ್ತಿದ್ದೀವಿ ಅಂತ ಅರ್ಥ. ಇನ್ನು ಮ್ಯಾಥ್ಸು ನಾವು ಪಾಸಾಗಿರೋಕ್ಕೆ ನಮ್ಮ DMD ಸರ್ ಹತ್ರ ತಿಂದಿರೋ ಏಟೇ ಕಾರಣ. ನಮ್ಮ ಸ್ಕೂಲಲ್ಲಿ ಓದಿರೋರೆ ಯಾರ ಹತ್ರನ ಕೇಳಿದ್ರು ಅವರಿಗೆ ಫಸ್ಟ್ ನೆನಪಾಗೋದು DMD ಸರ್ ಹೊಡ್ತಾನೆ ಅನಿಸುತ್ತೆ. ಇನ್ನು ಸ್ಕೂಲ್ ಫೀಲ್ಡ್ನ ನೋಡಿದ್ರೆ ನಮ್ಮ P ಸರ್, ಮಂಜು ಸರ್ ನೆನಪಾಗ್ತಾರೆ. ಮಂಜು ಸರ್ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಸ್ಪೋರ್ಟ್ಸ್ ಅಂತ ಬಂದರೆ ಮಸ್ಕಲ್ಲಿ ಸ್ಕೂಲ್ಗೆ ಒಂದು ಹವಾ ಇರ್ತಾಯಿತ್ತು. ಕ್ಲಸ್ಟರು, ತಾಲೂಕು ಲೆವೆಲಲ್ಲಿ ಶೀಲ್ಡ್ಸ್ ಅಂತೂ ನಮಗೆ ಫಿಕ್ಸು. ಅದಕ್ಕೆ ರೀಸನ್ ಅಂದರೆ ನಮ್ಮ ಸರ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದ ರೀತಿ, ಕೊಡ್ತಾ ಇರೋ ಇನ್ಸ್ಟ್ರಕ್ಷನ್ಸು. ರೀಸೆಂಟಾಗಿ ಲಾಸ್ಟ್ ಇಯರು ನಮ್ಮ ಸ್ಕೂಲ್ ಬಾಯ್ಸು ಸ್ಟೇಟ್ ಲೆವೆಲ್ಗೆ ಕಬಡ್ಡಿಲಿ ಸೆಲೆಕ್ಟ್ ಆಗಿದ್ದಾರೆ. ನಾವು ಖೋ ಪ್ಲೇಯರು, ಹಾಗೆ ಟ್ರಿಪಲ್ ಜಂಪ್ ಪ್ಲೇಯರು. ನಾನು ಟ್ರಿಪಲ್ ಜಂಪಲ್ಲಿ ಕ್ಲಸ್ಟರು ತಾಲೂಕಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದೆ. ನಮ್ಮ ಸರು ಶಿವಮೊಗ್ಗದಲ್ಲಿ ಡಿಸ್ಟಿಕ್ ಲೆವೆಲ್ಗೆ ನೆಹರು ಸ್ಟೇಡಿಯಮ್ಗೆ ಕರ್ಕೊಂಡು ಹೋಗಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಬ್ಯಾಡ್ ಲಕ್, ಅಲ್ಲಿ ಪ್ಲೇಸ್ಮೆಂಟ್ ಆಗಿಲ್ಲ. ನನ್ನ ಫ್ರೆಂಡ್ ರಕ್ಷು ಏನು ಇಷ್ಟೊಂದು ಭಯ ಪಡ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ರೀಸನ್ನು ಇವರೇ ನೋಡಿ. ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ಮಹಿಷಾಸುರನ ಪಾರ್ಟ್ ಹಾಕಿದ್ದು ಸಖತ್ತಾಗಿತ್ತು ಡ್ಯಾನ್ಸು. ಎಲ್ಲ ವೀಡಿಯೋಗಳು ಲಾಸ್ಟಲ್ಲಿ ಅಪ್ಲೋಡ್ ಆಗಿದೆ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲ ಮಕ್ಕಳು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮೈಸೂರು ದಸರಾದ ಝಲಕ್ಕು 9th ಡ್ಯಾನ್ಸಲ್ಲಿದ್ದರೆ ನನ್ನ ಅತ್ತೆ ಮಗಳ ಗಲ್ಲು ಗಲ್ಲುತ್ತ ಡ್ಯಾನ್ಸು, ಹಾಗೆ ರಕ್ಷು ಅತ್ತೆ ಮಗಳು ಲಕ್ಷಣ ಸ್ಕಿಟ್ ಅಂತೂ ಸಖತ್ತಿಟ್ಟು ಎಲ್ಲರನ್ನ ಸಿಕ್ಕಾಪಟ್ಟೆ ನಗಿಸಿದ್ಲು. ಹಾಗೆ ಲಾಸ್ಟಿಗೆ ಎಲ್ಲ ಪೇರೆಂಟ್ಸ್ನ ಸಿಕ್ಕಾಪಟ್ಟೆ ಕುಣಿಸಿದ್ದು ನಮ್ಮ 8th ಬಾಯ್ಸು. ಹಾಗೆ ನಮ್ಮ ಅಪ್ಪು ಡ್ಯಾನ್ಸಿಗೆ ಹೆಜ್ಜೆ ಹಾಕಿದ್ದು 10th ಬಾಯ್ಸು. ಎಲ್ಲ ಮಕ್ಕಳ ಪರ್ಫಾರ್ಮೆನ್ಸು ಸಖತ್ತಾಗಿತ್ತು. ವೀಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ರಕ್ಷು ಯಾರು ಜಾಸ್ತಿ ಹೊಡ್ತಾ ತಿಂತಾ ಇದ್ದಿದ್ದು? ಸಿಕ್ಕಾಪಟ್ಟೆ ಏನು ಹೊಡಿತಿರ್ಲಿಲ್ವಾ? ನೀವೇನು ಓದ್ತಿರ್ಲಿಲ್ವಾ? ಸುಮ್ಮನೆ ಡೌ ಮಾಡ್ತಿದ್ದಾಳೆ. ನಾವಿಬ್ಬರು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸೇ. ಇವರೇ ನನ್ನ ಹೈಸ್ಕೂಲ್ ಫ್ರೆಂಡ್ಸು ಮತ್ತು ನನ್ನ ಟೀಚರ್ಸು. ವಸಂತಿ ಮ್ಯಾಮ್, ಸುಷ್ಮಾ ಮಿಸ್, ಬಾಲಾಜಿ ಸರ್, ದೇವರಾಜ್ ಸರ್, ನಾಗರಾಜ್ ಸರ್, ನಾಗೇಂದ್ರಪ್ಪ ಸರ್, ನಾಗರಾಜ್ ಸರ್, ದಯಾನಂದ್ ಸರ್, ನಮ್ಮ P ಸರ್, ಮಂಜು ಸರ್, ಸಂಗೀತ, ಸುಷ್ಮಿತಾ, ಸುಪ್ರಿಯಾ, ಕಾವ್ಯ, ರಮ್ಯಾ, ರಶ್ಮಿತಾ, ನಂದಿನಿ, ಸ್ವಾತಿ, ಅಣ್ಣಪ್ಪ, ಸುಮಂತ, ರಂಜು, ಸುಮಾ, ಪೂರ್ಣಿಮಾ, ಸೌಜನ್ಯ, ದಿವ್ಯಾ, ಸೌಜನ್ಯ, ಸುಧಾ, ಸಿಂಚು, ಸೌಜನ್ಯ, ಚೇತನ್, ಸ್ನೇಹಿತ್, ದೀಕ್ಷಿತ್ ಇವರೇ ನಮ್ಮ ಕ್ಲಾಸ್ ಸ್ಟಾಫರು. ನಾಗರಾಜ್, ಪವನ್, ಹರೀಶ್, ಆದರ್ಶ, ಪ್ರಜ್ವಲ್, ಪ್ರಮೋದ್, ರಾಜೇಶ್, ದಿನೇಶ್, ಯಶ್ವಂತ್, ಪ್ರತೀಕ್, ಧನಂಜಯ್. ಯಾರ ಹೆಸರು ಮಿಸ್ ಮಾಡಿಲ್ಲ. ಎಲ್ಲರೂ ಅವರ ಲೈಫಲ್ಲಿ ಸಖತ್ತಾಗಿ ಫುಲ್ ಬ್ಯುಸಿ ಆಗಿದ್ದಾರೆ. ಕೆಲವರು ಕಾಂಟ್ಯಾಕ್ಟಲ್ಲಿದ್ದಾರೆ, ಕೆಲವರು ಕಾಂಟ್ಯಾಕ್ಟಲ್ಲಿ ಇಲ್ಲ.
ಫಂಕ್ಷನಲ್ಲಿ ಎಲ್ಲ ಪೇರೆಂಟ್ಸ್ಗೆ ಗೇಮ್ಸ್ ಇತ್ತಂತೆ, ಬಟ್ ನಾವು ಡ್ಯೂಟಿ ಮುಗಿಸಿ ಬರೋ ಅಷ್ಟೊತ್ತಿಗೆ ಎಲ್ಲ ಗೇಮ್ಸು ಮುಗ್ದೋಗಿತ್ತು. ಆಟ ಅಂತೂ ನೋಡೋಕ್ಕಾಗಿಲ್ಲ, ಬಟ್ ಊಟ ಅಂತೂ ಸಿಕ್ತು. ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಏನು ನಿಂಬೆಹಣ್ಣು ಸ್ಪೂನ್ ಬತ್ತು. ಯಾರ್ಯಾರು ವಿನ್ನರ್? ನಮ್ಮಮ್ಮ ಏನಾರು ವಿನ್ನಾದ್ರು ಮಾಡಿಲ್ಲ ಅನ್ಸುತ್ತೆ, ನೋಡ್ಲ ನಾನು ಆಡಿರೋ ರೆಡಿ. ಯಾಕೆ ಎರಡೆರಡು ತಟ್ಟೆಲಿ ಊಟ ಮಾಡೋದ ನಾನು? ಯೂಟ್ಯೂಬರ್ ಆಗ್ಬಿಟ್ಟ ನಮ್ಮ ಈಗ ಬಂದ. ಈಗ ಬಂದ. ಅಮ್ಮ ಇಲ್ಲಿ ಅಮ್ಮ ಊಟಕ್ಕೆ ಹೋಗ್ಯಾರ. ಹೌದು. ರಕ್ಷು ನನಗೂ ತಗೋಬಾ. ಆಂಟಿ ಚೆನ್ನಾಗಿದ್ದೀರಾ? ಬಂದಿದ್ದ ಇಲ್ಲಿ ಬಂದಿದ್ದಾಳ? ಮನೆಗೆ ಬಂದಿದ್ದಾಳ? ಬರಕ್ಕೆ ಹೇಳಕ್ಕಾಗಿಲ್ಲ ಬಾ ಅಂತ ಹೇಳಿದೆ, ಬರಲ್ಲ ಅಂತ. ಕುಡಿಯೋಕೆ ಬಂದಿದ್ದು ರೆಡಿ ಆಗಾದ್ರೂ ಬರ್ತಿದ್ನ? ಸಾಕು, ಹಾಕ್ತೀನಿ ನೋಡು. ನೀವೆಲ್ಲ ಯೂಟ್ಯೂಬರ್ ಆಗಿ ನಾವೆಲ್ಲ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ನಾವು ಓದೋತಿ ಮಾತ್ರ ಹಿಂಗೆಲ್ಲ ಇರಲೇ ಇಲ್ಲ. ಇವಾಗ ಇಷ್ಟು ಕಷ್ಟ ಇದೆಯಾ ಯೂಟ್ಯೂಬಲ್ಲಿ ಚಾನಲ್ ಮಾಡೋದು? ಕಷ್ಟನಾ? ಕಷ್ಟ ಏನಿಲ್ಲ, ಕಂಟಿನ್ಯೂ ಮಾಡೋದು ಕಷ್ಟ. ತಗೋಬೇಕೆಲ್ಲ, ಏನು ಸ್ಟ್ಯಾಂಡು, ಮೈಕು. ಯೂಟ್ಯೂಬಿಗೆ ಹಾಕಿ ಅಂತೇಳಿ ಹೊಸ ವರ್ಷದಿಂದ. ನಿಮ್ದಾಯ್ತಾ ಊಟ? ಊಟ ಆಯ್ತಾ? ಊಟ ಎಲ್ಲ ಮುಗಿಸಿ ಎಲ್ಲರೂ ಸ್ಟೇಜ್ ಪರ್ಫಾರ್ಮೆನ್ಸಿಗೋಸ್ಕರ ಕಾಯ್ತಾ ಇದ್ದಾರೆ. ನೀನು ಎಲ್ಲೇ ಕಳೆದೋದೆ? ನಾಗೇಶ್ ನಮ್ಮ ಜೂನಿಯರು. ಪೇರೆಂಟ್ಸ್ಗೆ ಗೇಮ್ ಆಡಿಸಿದ್ರಲ್ಲ, ಸೊ ಇದರಲ್ಲಿ ಯಾರ್ಯಾರು ವಿನ್ ಆಗಿದ್ರು ಅವರಿಗೆಲ್ಲ ಪ್ರೈಸ್ ಕೊಡ್ತಾ ಇದ್ದಾರೆ. ನಳಿನಿ ಅಕ್ಕ ಇದ್ದಾರೆ, ನಮ್ಮೂರವರು. ನೂತನ ಇದ್ದಾಳೆ, ಇನ್ನೊಬ್ಬರು ಯಾರೋ ಗೊತ್ತಿಲ್ಲ. ತುಂಬ ಪ್ರೈಸ್ ನಮ್ಮ ಕಡೆಯವರೆಲ್ಲ ನಮ್ಮ ಊರಿನವ್ರು ತಗೊಂಡೋಗಿದ್ದಾರೆ. ನಮ್ಮ ರಕ್ಷಣು ವಿನ್ ಆಗಿದ್ದಾಳಂತಪ್ಪ, ಆಗಲೇ ಹೇಳೋದಲ್ಲ. ನಿಮ್ಮ ಮನ ಮಧುರ, ನಮ್ಮ ಬದುಕಿಗೆ ಆದರ್ಶ, ನಿಮ್ಮ ನಡೆ ಅಮರ. ಎಂದು ನಿಮ್ಮ ಬರುವಿಗೆ ತಂದಿದೆ ಹರ್ಷ, ನಿಮ್ಮ ಬರುವಿಗೆ ತಂದಿದೆ ಹರ್ಷ. ಕೋರುವೆವು ಸ್ವಾಗತ, 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 ಸ್ವಾಗತ.
ಮನೆಗೆ ಸಂತೋಷ ಹುಡುಗಿ ಚಂದಾದ ಬೋಳ್ಮೆಗೆ ಸುಗ್ಗಿ ಸೇರಿ ಅರಳಿತು ಗಲಗಲ ಸರಿಯುವ ಜೀವನ ತುಂಬಿ ತುಳುಕಲಿಯ ನಂದಕಲರ ಹಾಡಿಗೆ ಭೂಮಿಗೆ ಬಂಗಾರ ತೆರೆದೆನೆಗೆಲ್ಲ ಬಂಗಾಡಿ ಮನೆಗೆ ರಾಮೆ ಏ ರಾಮೆ ನಾನಿವತ್ತು ಕಣ್ಣನ್ನ ಕೂತಿಲ್ಲ ಅದು ನೀನು ಮಾಡ್ಬೇಕು ನೋಡ ಹಿಂಗೆ ನಾನು ಎಣ್ಣೆ ಕೂಡಿಲ್ಲ ಮಾತಾಡ್ತಿದ್ದೀನಿ ಹೋದ್ ನಾನು ಅಲ್ಲೆಲ್ಲೋ ಕೇಳಿಗಳೆಲ್ಲ ಇನ್ನೂ ಗಪ್ಪು ಚುಪ್ಪು Dance with ಪಾಪಿಗಳೆಲ್ಲ ಹುಡುಕು ಲಾಂಗ್ ಟ್ರಿಪ್ಪು Dance with
ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಿರ್ತಕ್ಕಂತಹ 8ನೇ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇಲ್ಲಿಗೆ ನಮ್ಮೆಲ್ಲ ಜಾನಪದ ಸಂಭ್ರಮದ ಫಂಕ್ಷನ್ ಮುಗಿದ್ಮೇಲೆ ಐಸ್ ಕ್ರೀಮ್ ತಿಂದೆ ಹಾಗೆ ಹೋಗೋಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಸಂಜು ಐಸ್ ಕ್ರೀಮ್ನವರು ಬಂದಿದ್ದರು. ನಮ್ಮ ಅಪ್ಪಾಜಿ ಹತ್ರ ಐಸ್ ಕ್ರೀಮ್ ಕೊಡಿಸ್ಕೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಸ್ಕೂಲಲ್ಲಿ ಓದಿದ್ದೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.